ನಾಳೆ ಬೆಳಗ್ಗೆ ಬಳ್ಳಾರಿ ಜೈಲಿಗೆ ಮರ್ಡರ್ ಸಾರಥಿ ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ಸೆಪ್ಟೆಂಬರ್ 9ಕ್ಕೆ ವಿಸ್ತರಣೆ. ಬೇರೆ ಜೈಲಿಗೆ ಶಿಫ್ಟ್ ಮಾಡದಂತೆ ಜಡ್ಜ್ ಬಳಿ ಪರಿಪರಿಯಾಗಿ ಬೇಡಿಕೊಂಡ ಪ್ರದೋಷ್, ನಾಗರಾಜ್, ಲಕ್ಷ್ಮಣ್. ಕಣ್ಣೀರಿಟ್ರು ಕ್ಯಾರೆ ಎನ್ನದ ಜಡ್ಜ್. ಆಗಸ್ಟ್ 31ಕ್ಕೆ ಪವಿತ್ರ ಬೇಲ್ ಭವಿಷ್ಯ. ಜೈಲಲ್ಲಿ ಏಕಾಂಗಿಯಾದ ದರ್ಶನ್. ಸಚಿವರ ಸೂಚನೆ ಮೇರೆಗೆ ದರ್ಶನ್ಗೆ ರಾಜಾತಿಥ್ಯ ನೀಡಿದ್ರ? ವಿಡಿಯೋ ಕಾಲ್ನಲ್ಲಿದ್ದವರು ಯಾರೆಂದೇ ಗೊತ್ತಿಲ್ಲ. ಸೌಜನ್ಯಕ್ಕೆ ಹಾಯ್ ಎಂದೆ ಅಂತ ದರ್ಶನ್. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಇಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಶಿಫ್ಟ್ ಡೌಟ್ ಎನ್ನಲಾಗ್ತಿದೆ. ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ ಬಗ್ಗೆ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಫೋಟೋ ಹಾಗೂ ವಿಡಿಯೋ ಸಂಬಂಧ ದರ್ಶನ್ ವಿರುದ್ಧ 3 ಎಫ್ಐಆರ್ ದಾಖಲಾದ ಹಿನ್ನೆಲೆ ಪೊಲೀಸರು ಮಹಜರು ನಡೆಸುತ್ತಿದ್ದಾರೆ. ವಿಡಿಯೋ ಕಾಲ್ ಮಾಡಿದ್ದ ಮೊಬೈಲ್ ಇನ್ನೂ ಪತ್ತೆಯಾಗಿಲ್ಲ. ಹಾಗಾಗಿ ವಿಡಿಯೋ ಕಾಲ್ ಮಾಡಿದ್ದ ಮೊಬೈಲ್ಗಾಗಿ ಪೊಲೀಸರು ಹಾಗೂ ಸಿಬ್ಬಂದಿ ಹುಡುಕಾಟವನ್ನು ಮುಂದುವರೆಸಿದ್ದಾರೆ. ಸಂಜೆಯೊಳಗೆ ದರ್ಶನ್ ಎಲ್ಲಾ ಪ್ರಕ್ರಿಯೆಗಳು ಮುಗಿಯಬೇಕಿದೆ. ಸಂಜೆಯೊಳಗೆ ಮುಗಿಯದಿದ್ದೇ ಆದಲ್ಲಿ ದರ್ಶನ್ ಶಿಫ್ಟ್ ಮಾಡೋದು ಡೌಟ್ ಎನ್ನಲಾಗ್ತಿದೆ. ರಾತ್ರಿ ವೇಳೆಯಾದ್ರೆ ದರ್ಶನ್ ಶಿಫ್ಟಿಂಗ್ ಕೊಂಚ ರಿಸ್ಕ್ ಸಾಧ್ಯತೆ ಇದೆ. ಹೀಗಾಗಿ ಸಂಜೆಯೊಳಗೆ ಎಲ್ಲಾ ಪ್ರಕ್ರಿಯೆ ಮುಗಿಯದಿದ್ರೆ ನಾಳೆ ಬೆಳಗ್ಗೆ 6 ಗಂಟೆಗೆ ದರ್ಶನ್ ಶಿಫ್ಟ್ ಮಾಡೋದಕ್ಕೆ ಚಿಂತನೆ ನಡೆದಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಮತ್ತೆ ವಿಸ್ತರಣೆಯಾಗಿದೆ. ಸೆಪ್ಟೆಂಬರ್ 9ಕ್ಕೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿ ಕೋರ್ಟ್ ಆದೇಶ ಕೊಟ್ಟಿದೆ. ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು. ಇನ್ನು ನ್ಯಾಯಾಧೀಶರ ಮುಂದೆ ಎಲ್ಲ ಆರೋಪಿಗಳನ್ನ ಪೊಲೀಸರು ಒಟ್ಟಿಗೆ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿದ್ರು. ಈ ವೇಳೆ ನ್ಯಾಯಾಧೀಶರ ಮುಂದೆ ಪ್ರದೋಷ್, ನಾಗರಾಜ್, ಲಕ್ಷ್ಮಣ್ ಕಣ್ಣೀರಿಟ್ಟಿದ್ದಾರೆ. ದಯಮಾಡಿ ನಮ್ಮನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಡಿ ಅಂತ ಹೇಳಿ ಪರಿಪರಿಯಾಗಿ ಬೇಡಿಕೊಂಡಿದ್ದಾರೆ. ನನ್ನ ತಂದೆಗೆ ಕ್ಯಾನ್ಸರ್ ಇದೆ, ಬೇರೆ ಜೈಲಿಗೆ ಹೋದ್ರೆ ಅವರ ಭೇಟಿ ಮಾಡೋದಕ್ಕಾಗಲ್ಲ. ನಾನೇನ್ ತಪ್ಪು ಮಾಡಿಲ್ಲ, ದಯವಿಟ್ಟು ನಮ್ಮನ್ನ ಬೆಂಗಳೂರಿನಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಡಿ. ಪ್ರಕರಣದಲ್ಲಿ ಲಾಯರ್ ಕೂಡ ನಮಗೆ ಸಹಾಯ ಮಾಡ್ತಿಲ್ಲ ಅಂತ ಹೇಳಿ ಕಣ್ಣೀರ್ ಹಾಕಿದ್ದಾರೆ. ಆದ್ರೆ ಡಿ ಗ್ಯಾಂಗ್ ನ ಕಣ್ಣೀರಿಗೆ ಕರಗದ ಕೋರ್ಟ್ ಆರೋಪಿಗಳ ಮನವಿಯನ್ನ ತಿರಸ್ಕರಿಸಿದೆ. ಪದೇ ಪದೇ ಬೇಡಿಕೊಂಡ್ರು ನ್ಯಾಯಾಧೀಶರು ಮನವಿಯನ್ನ ತಿರಸ್ಕರಿಸಿ ಕೇವಲ ಕುಟುಂಬಸ್ಥರ ಭೇಟಿಗೆ ಮಾತ್ರ ಅವಕಾಶ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ಆರೋಪಿ ಕುಟುಂಬಸ್ಥರ ಭೇಟಿಗೆ ಅವಕಾಶವನ್ನ ಕೊಡ್ತಿದ್ದೀರಾ ಅಂತ ಹೇಳಿ ಜೈಲು ಸಿಬ್ಬಂದಿಗೆ ನ್ಯಾಯಾಧೀಶರು ಪ್ರಶ್ನಿಸಿದ್ದಾರೆ. ಈ ವೇಳೆಯೂ ಪ್ರದೋಷ್ 5ಕ್ಕೂ ಹೆಚ್ಚು ಬಾರಿ ಬೆಂಗಳೂರಿನಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಡಿ ಅಂತ ಹೇಳಿ ಬೇಡ್ಕೊಂಡಿದ್ದಾರೆ. ಸುದೀರ್ಘ ವಿಚಾರಣೆ ನಡೆಸಿದ ಕೋರ್ಟ್ ಆಗಸ್ಟ್ 31ಕ್ಕೆ ಪವಿತ್ರ ಗೌಡ ಬೇಲ್ ಭವಿಷ್ಯ ನಿರ್ಧಾರವನ್ನ ಮಾಡಲಿದೆ. ಪವಿತ್ರ ಗೌಡ ವಿರುದ್ಧ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸಿದ್ರು. ಫೆಬ್ರವರಿಯಲ್ಲಿ ರೇಣುಕಾಸ್ವಾಮಿ ಬೆತ್ತಲೆ ಫೋಟೋ ಕಳಿಸಿದ್ದು ಪವಿತ್ರ ಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೆಲ ತಿಂಗಳು ಈ ಬಗ್ಗೆ ಸುಮ್ಮನಿದ್ದ ಪವಿತ್ರ ಬಳಿಕ ನಂಬರ್ ಅನ್ನ ಪವನ್ಗೆ ನೀಡಿದ್ದಾರೆ. ಪವಿತ್ರ ಎಂದುಕೊಂಡು ಪವನ್ಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದು ರೇಣುಕಾಸ್ವಾಮಿ ಜೊತೆ ಪವಿತ್ರ ಮಾತನಾಡಿದ್ದಾರೆ. ಪವನ್ ರಾಘವೇಂದ್ರಗೆ ಅಪಹರಿಸೋಕೆ ಸೂಚನೆ ಕೊಟ್ಟಿದ್ರು. ಪವನ್ ಮಾಹಿತಿ ಮೇರೆಗೆ ರೇಣುಕಾಸ್ವಾಮಿ ಮನೆ ಹುಡುಕಿ ಆಟೋದಲ್ಲಿ ಫಾಲೋ ಮಾಡಿದ್ದಾರೆ. ಬಳಿಕ ಬಾಲಾಜಿ ಸರ್ಕಲ್ ನಲ್ಲಿ ಅಪಹರಿಸಿದ್ದು ಟೋಲ್ನ ಸಿಸಿಟಿವಿಯಲ್ಲಿ ದೃಶ್ಯಾವಳಿ ಸಿಕ್ಕಿದೆ. ಮೊಬೈಲ್ ರಿಟ್ರೀವ್ ಮಾಡಿದಾಗ ಚಾಟ್ ಬಯಲಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಶರ್ಟ್ ಬಿಚ್ಚಿ ರಕ್ತ ಬರುವಂತೆ ಹೊಡೆದಿದ್ದಾರೆ. ಎಲೆಕ್ಟ್ರಾನಿಕ್ ಮಷಿನ್ ನಿಂದ ಶಾಕ್ ಕೊಟ್ಟಿದ್ದಾರೆ. ಬಳಿಕ ಪವನ್ ವಿನಯ್ಗೆ ಫೋಟೋ ಕಳಿಸಿದ್ದಾನೆ. ಫೋಟೋ ಕಳಿಸಿದ ಬಳಿಕ ಪವನ್ ಸ್ಟೋನಿ ಬ್ರೂಕ್ಗೆ ಹೋಗಿ ರೇಣುಕಾಸ್ವಾಮಿ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ದರ್ಶನ್ ಬಳಿಕ ಪವಿತ್ರಳನ್ನ ಕರೆದುಕೊಂಡು ಹೋಗ್ತಾರೆ. ದರ್ಶನ್ ಕರೆದುಕೊಂಡು ಹೋಗೋದು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ರೇಣುಕಾಸ್ವಾಮಿ ದೇಹದ ಮೇಲೆ ಕಣ್ಣಿಗೆ ಕಾಣುವಂತೆ 39 ಗಾಯಗಳು ಆಗಿವೆ. ಪಕ್ಕೆಲುಬುಗಳು, ಶ್ವಾಸಕೋಶ ಪಂಚರ್ ಆಗಿದೆ. ಪವಿತ್ರ ಚಪ್ಪಲಿಯಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ. ದರ್ಶನ್ ಬಟ್ಟೆ, ಶೂನಲ್ಲೂ ರಕ್ತದ ಕಲೆ. ಮಧ್ಯಾಹ್ನ 1 ಗಂಟೆಗೆ ಕರೆತಂದು ಸಂಜೆ 7 ಗಂಟೆಯೊಳಗೆ ಸಾಯಿಸಿದ್ದಾರೆ. ಬಳಿಕ ರಾಘವೇಂದ್ರ, ಕಾರ್ತಿಕ್, ನಿಖಿಲ್, ಕೇಶವ ಶವ ಬಿಸಾಡೋಕೆ ಹೋದಾಗ ಪ್ರದೋಷ್ ಸಾಥ್ ನೀಡಿದ್ದಾನೆ. ರಾಘವೇಂದ್ರ ರೇಣುಕಾಸ್ವಾಮಿ ಚಿನ್ನಾಭರಣವನ್ನ ಕದ್ದಿದ್ದಾನೆ. ಅನಂತಕುಮಾರ್ ಪ್ಯಾಂಟ್ನಲ್ಲೂ ರಕ್ತದ ಕಲೆ ಇದೆ. ಕೇಶವಮೂರ್ತಿ ಮತ್ತು ಕಾರ್ತಿಕ್ ಹ್ಯಾಬಿಚುಯಲ್ ಅಫೆಂಡರ್ಸ್. ಮಹಿಳೆ ಎಂದ ಕಾರಣಕ್ಕೆ ಆರೋಪಿಗಳಿಗೆ ಜಾಮೀನು ನೀಡಬಾರದು. ಕೋಲ್ಡ್ ಬ್ಲಡೆಡ್ ಮರ್ಡರ್ನಲ್ಲಿ ಪವಿತ್ರ ಗೌಡ ಭಾಗಿಯಾಗಿದ್ದಾರೆ ಅಂತ ಎಸ್ಪಿಪಿ ವಾದ ಮಂಡಿಸಿದ್ರು. ದರ್ಶನ್ ರಾಜಾತಿಥ್ಯದ ಬಳಿಕ ಜೈಲಲ್ಲಿ ದಾಸ ಒಂಟಿಯಾಗಿದ್ದಾರೆ. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆಗೆ ಫೋಟೋ ವೈರಲ್ ಆಗ್ತಾ ಇದ್ದ ಹಾಗೆ ದರ್ಶನ್ ಜೈಲಿನಲ್ಲಿ ಒಂಟಿ ಹಕ್ಕಿಯಾಗಿದ್ದಾರೆ. ದರ್ಶನ್ ಇರೋ ಬ್ಯಾರಕ್ ಬಳಿ ಜೈಲು ಅಧಿಕಾರಿಗಳು ಫುಲ್ ಸ್ಟ್ರಿಕ್ಟ್ ಮಾಡಿದ್ದಾರೆ. ಕಳೆದ 2 ದಿನಗಳಿಂದ ಬ್ಯಾರಕ್ನಿಂದ ದರ್ಶನ್ ಹೊರಗೆ ಬರೋಕೆ ಪೊಲೀಸರು ಬಿಟ್ಟಿಲ್ವಂತೆ. ಅಲ್ಲದೆ ದರ್ಶನ್ ನೋಡೋಕೆ ಯಾರಿಗೂ ಅವಕಾಶವನ್ನ ಕೊಡದೆ ವಾಪಸ್ ಕಳಿಸಿದ್ದಾರೆ. ನಿನ್ನೆ ಕುಟುಂಬ ಭೇಟಿಗೆ ಯತ್ನ ಮಾಡಿದ್ರು ಅವಕಾಶ ಕೊಟ್ಟಿಲ್ಲ. ಇತ್ತ ಜೈಲಲ್ಲಿ ಯಾರನ್ನ ಕೂಡ ಭೇಟಿಯಾಗೋಕೆ ದಾಸನ್ಗೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದು ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿ ದರ್ಶನ್ ಜೊತೆಗಿದ್ದ ಟೀಮ್ ಕೂಡ ದರ್ಶನ್ ಜೊತೆಗಿಲ್ಲ. ಇತ್ತ ವಿಲ್ಸನ್ ಗಾರ್ಡನ್ ನಾಗನನ್ನ ಭೇಟಿಯಾಗೋಕೆ ಆಗದೆ ದರ್ಶನ್ ವಿಲವಿಲ ಅಂತ ಒದ್ದಾಡಿದ್ದಾರೆ. ಜೈಲಿನಲ್ಲಿ ದರ್ಶನ್ಗೆ ರಾಜೋಪಚಾರದ ಬಗ್ಗೆ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. ಪರಪ್ಪನಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದರ್ಶನ್ಗೆ ಜೈಲಿನಲ್ಲಿ ವಿಶೇಷ ಆತಿಥ್ಯ ನೀಡುವುದಕ್ಕೆ ಪ್ರಭಾವಿ ಸಚಿವರೊಬ್ಬರು ಮೌಖಿಕವಾಗಿ ಜೈಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರಂತೆ. ಸಚಿವರ ಮೌಖಿಕ ಸೂಚನೆ ಬೆನ್ನಲ್ಲೇ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗ್ತಾ ಇತ್ತು. ದರ್ಶನ್ ರಾಜಾತಿಥ್ಯ ನೀಡೋದಕ್ಕೆ ಬೇಕರಿ ರಘು ಹಾಗೂ ವಿಲ್ಸನ್ ಗಾರ್ಡನ್ ನಾಗನ ನಡುವೆ
ಪೈಪೋಟಿ ಏರ್ಪಟ್ಟಿತ್ತು. ಇದರಿಂದ ಇಬ್ಬರು ಜಿದ್ದಿಗೆ ಬಿದ್ದಿದ್ರಂತೆ. ಬಳಿಕ ವಿಲ್ಸನ್ ಗಾರ್ಡನ್ ನಾಗನೇ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿದ್ರಿಂದ ರೊಚ್ಚಿಗೆದ್ದ ಬೇಕರಿ ರಘು ಫೋಟೋ ವೈರಲ್ ಮಾಡಿದಂತೆ. ಕಾರಾಗೃಹದಲ್ಲಿ ಅಧಿಕಾರಿಗಳು ಆಂತರಿಕ ತನಿಖೆ ವೇಳೆ ಸ್ಫೋಟಕ ಸತ್ಯ ಹೊರಬಿದ್ದಿದೆ. ಇನ್ನು ದರ್ಶನ್ಗೆ ರಾಜಾತಿಥ್ಯ ಕೊಟ್ಟ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಪರಪ್ಪನಗ್ರಹಾರ ಜೈಲಿಗೆ ಡಿಐಜಿ ದಿವ್ಯಾ ಮತ್ತು ಟೀಮ್ ದಾಳಿ ಮಾಡಿದೆ. ರಾಜಾತಿಥ್ಯ ಬೆಳಕಿಗೆ ಬಂದ ಬೆನ್ನಲ್ಲೇ ಹಲವರನ್ನ ಎತ್ತಂಗಡಿ ಮಾಡಲಾಗಿದೆ. ರೌಡಿ ಶೀಟರ್ಗಳ ಬ್ಯಾರಕ್ ಮೇಲೆ ಹದ್ದಿನ ಕಣ್ಣಿಡೋಕೆ ಡಿಐಜಿ ದಿವ್ಯಾ ಸೂಚನೆ ಕೊಟ್ಟಿದ್ದಾರೆ. ಇಂತಹ ಘಟನೆ ಮತ್ತೆ ಮರುಕಳಿಸದಂತೆ ದಿವ್ಯಾ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಟೀಮ್ ಮೇಲೆ ಕಣ್ಣಿಡೋಕೆ ದಿವ್ಯಾ ಸೂಚನೆ ಕೊಟ್ಟಿದ್ದು, ಜೈಲಲ್ಲಿರುವ ಸಿಸಿಟಿವಿಯ ಮಾನಿಟರ್ಗೂ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಜೈಲಲ್ಲಿರುವಂತಹ ಬೇಕರಿ ರಘು, ನಾಗ ಸೇರಿ ನಟೋರಿಯಸ್ಗಳಿಗೆ ಬಾಲ ಮುದ್ರಿಕೊಂಡು ಜೈಲಲ್ಲಿ ನಿಂಪಾಡಿಗೆ ನೀವಿರಿ ಅಂತ ಖುದ್ದು ಡಿಐಜಿ ದಿವ್ಯಶ್ರೀ ಅವರೇ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರಂತೆ. ದರ್ಶನ್ ಪ್ರಾಥಮಿಕ ವಿಚಾರಣೆಯ ವೇಳೆ ಮತ್ತೊಂದು ವಿಚಾರವನ್ನು ಪೊಲೀಸರು ಮುಂದೆ ಬಾಯ್ಬಿಟ್ಟಿದ್ದಾರೆ. ನಾಗನ ಜೊತೆ ಕೂತ್ಕೊಂಡು ಟೀ ಪಾರ್ಟಿ ವಿಚಾರವಾಗಿ ಫೋಟೋವನ್ನ ಪೊಲೀಸರು ದರ್ಶನ್ ಮುಂದೆ ಇಟ್ಟು ಪ್ರಶ್ನೆ ಕೇಳಿದ್ದಾರೆ. ಈ ವೇಳೆ ದರ್ಶನ್ ಫೋಟೋ ತೆಗೆದಿದ್ದು ಯಾರು ಅಂತ ನನಗೆ ಗೊತ್ತಿಲ್ಲ. ಗುರುವಾರ ಜೈಲಿಗೆ ನಟಿ ರಚಿತಾರಾಮ್ ಬಂದಿದ್ರು. ರಚಿತಾ ಭೇಟಿಯಾಗಿ ನಾನು ಕೊಠಡಿಗೆ ವಾಪಸ್ ಹೊರಟಿದ್ದೆ. ಈ ವೇಳೆ ಕೊಠಡಿ ಸಮೀಪದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಸ್ನೇಹಿತರಿದ್ರು. ಈ ವೇಳೆ ನನ್ನನ್ನ ಕರೆದ್ರು. ವಿಲ್ಸನ್ ಗಾರ್ಡನ್ ನಾಗ ಇರುವ ಕೊಠಡಿಯ ಮುಂದೆ ಕ್ರಿಕೆಟ್ ಆಡ್ತಾ ಇದ್ರು. ಕ್ರಿಕೆಟ್ ಆಡೋದನ್ನ ನೋಡ್ತಾ ಅವರ ಜೊತೆಯಲ್ಲಿ ಕೂತ್ಕೊಂಡಿದ್ವಿ. ಈ ವೇಳೆ ವಿಲ್ಸನ್ ಗಾರ್ಡನ್ ನಾಗನ ಕೊಠಡಿಯಿಂದ ಅವರ ಹುಡುಗರು ಟೀ ಮಾಡಿ ತಂದ್ರು. ಅವರೇ ನನಗೆ ಒಂದು ಸಿಗರೇಟ್ ಕೂಡ ತಂದುಕೊಟ್ರು. ಎದುರಿಗೆ ಇದ್ದ ಚೇರ್ ಹಾಗೂ ಟೇಬಲ್ ಮೇಲೆ ಕೂತ್ಕೊಂಡು ಕ್ರಿಕೆಟ್ ನೋಡಿದ್ದೇನೆ. ಈ ವೇಳೆ ಯಾರೋ ಫೋಟೋ ತೆಗೆದುಕೊಂಡಿದ್ದಾರೆ ಅಂತ ತನಿಖೆಯ ವೇಳೆ ಪೊಲೀಸರಿಗೆ ದರ್ಶನ್ ಮಾಹಿತಿ ಕೊಟ್ಟಿದ್ದಾರೆ. ಪರಪ್ಪನಗ್ರಹಾರ ಜೈಲಲ್ಲಿ ಸತ್ಯನ ಜೊತೆಗೆ ಮಾತನಾಡಿದ್ದ ಬಗ್ಗೆ ದರ್ಶನ್ ಬಳಿ ಜೈಲಧಿಕಾರಿಗಳು ಪ್ರಾಥಮಿಕ ವಿವರಣೆ ಪಡೆದಿದ್ದಾರೆ. ವಿಡಿಯೋ ಕಾಲ್ ಬಗ್ಗೆ ಪ್ರತ್ಯೇಕ ಡ್ರಿಲ್ ನಡೆದಿದ್ದು, ಮೊಬೈಲ್ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ದರ್ಶನ್ ಹೇಳಿದ್ದಾರೆ. ನನ್ನ ಪಾಡಿಗೆ ನಾನು ಕೊಠಡಿಯಲ್ಲಿ ಕೂತಿರ್ತಾ ಇದ್ದೆ. ಏಕಾಏಕಿ ನನ್ನ ಕೊಠಡಿಗೆ ವ್ಯಕ್ತಿ ವಿಡಿಯೋ ಕಾಲ್ ಮಾಡ್ಕೊಂಡು ಬಂದ್ರು. ಬಾಸ್, ನಿಮ್ಮ ಅಭಿಮಾನಿ ಬಾಸ್, ಪ್ಲೀಸ್ ಒಮ್ಮೆ ಮಾತನಾಡಿ ಅಂದ್ರು. ಅಭಿಮಾನಿ ಅಲ್ವಾ ಅಂತ ನಾನು ಊಟ ಆಯ್ತಾ ಅಂತ ಹೇಳಿದೆ. ಹೇಗಿದ್ದೀರಾ ಬಾಸ್ ಅಂದ. ನಾನು ಆರಾಮಾಗಿದ್ದೀನಿ ಅಂದೆ. ಅದನ್ನ ಹೊರತುಪಡಿಸಿದ್ರೆ ನನಗೆ ವಿಡಿಯೋ ಕಾಲ್ ಬಗ್ಗೆ ಏನೂ ಗೊತ್ತಿಲ್ಲ. ಸೌಜನ್ಯಕ್ಕೆ ಹಾಯ್ ಅಂದೆ ಅಷ್ಟೇ. ಕರೆ ಮಾಡಿದವರು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಮೊಬೈಲ್ ತೆಗೆದುಕೊಂಡು ಬಂದ ವ್ಯಕ್ತಿ ರೌಡಿ ಶೀಟರ್ ಅನ್ನೋದು ನನ್ನ ಗಮನಕ್ಕೆ ಇರಲಿಲ್ಲ. ನಾನು ಜೈಲಲ್ಲಿ ಯಾವುದೇ ಮೊಬೈಲ್ ಬಳಕೆ ಮಾಡ್ತಿಲ್ಲ. 10 ರಿಂದ 15 ದಿನಗಳ ಹಿಂದೆ ವಿಡಿಯೋ ಕಾಲ್ ಮಾಡಿರಬಹುದು ಅಂತ ಹೇಳಿದ್ದಾರೆ. ಸದ್ಯ ದರ್ಶನ್ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದು ತನಿಖೆ ಮುಂದುವರೆಸಿದ್ದಾರೆ. ಬಳ್ಳಾರಿ ಜೈಲು ಸುಮಾರು 16 ಎಕರೆಯಲ್ಲಿದ್ದು ಜೈಲಿನಲ್ಲಿ ಬಿಗಿ ಭದ್ರತೆ ಕೈಗೆತ್ತಿಕೊಂಡಿದ್ದಾರೆ. ಬಳ್ಳಾರಿ ವಿಶೇಷ ಭದ್ರತಾ ವಿಭಾಗದ ಸೆಲ್ನಲ್ಲಿ ದರ್ಶನ್ ಇರಿಸೋಕೆ ತೀರ್ಮಾನವನ್ನು ಮಾಡಿದ್ದಾರೆ. ದರ್ಶನ್ ವಿಶೇಷ ಭದ್ರತಾ ವಿಭಾಗದ 15ನೇ ಸೆಲ್ನಲ್ಲಿ ಇರಿಸಲಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಒಟ್ಟು 15 ಸೆಲ್ಗಳಿದ್ದು ಅದರಲ್ಲಿ ಕೊನೆಯ ಸೆಲ್ನಲ್ಲಿ ದರ್ಶನ್ ಇರಲಿದ್ದಾರೆ. ದರ್ಶನ್ ಭದ್ರತೆಗೆ ಈಗಾಗಲೇ 3 ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಬಾಡಿ ಓರ್ನ್ ಕ್ಯಾಮೆರಾ ಹಾಗೂ ಸಿಸಿಟಿವಿಯ ಕಣ್ಗಾವಲಿನ ಸೆಲ್ನಲ್ಲಿ ದರ್ಶನ್ ಇರಲಿದ್ದಾರೆ. ಭದ್ರತೆಗೆ ನಿಯೋಜನೆ ಆಗುವ ಸಿಬ್ಬಂದಿಗೆ ಬಾಡಿ ಓನ್ ಕ್ಯಾಮೆರಾ ಕಡ್ಡಾಯ ಮಾಡಲಾಗಿದೆ. ಸೂಪರ್ಡೆಂಟ್ ಸೇರಿ ಒಟ್ಟು 100 ಮಂದಿ ಅಧಿಕಾರಿ ಸಿಬ್ಬಂದಿಗಳೇ ಇರುವಂತಹ ಜೈಲು ಇದಾಗಿದೆ. ಬಳ್ಳಾರಿ ಜೈಲಿನಲ್ಲಿ ಒಟ್ಟು 385 ಕೈದಿಗಳಿದ್ದು ಹರ್ಷ ಮರ್ಡರ್ ಕೇಸ್ ಮತ್ತು ಪ್ರವೀಣ್ ಪೂಜಾರಿ ಮರ್ಡರ್ ಕೇಸ್ ಆರೋಪಿಗಳು ಬಳ್ಳಾರಿ ಜೈಲಲ್ಲಿದ್ದಾರೆ. ದರ್ಶನ್ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಡ್ತಾ ಇರೋದು 2ನೇ ಬಾರಿ. ಈ ಹಿಂದೆ ಚೌಕ ಸಿನಿಮಾದ ಶೂಟಿಂಗ್ ಆಗಿ ಇದೇ ಜೈಲಿಗೆ ಹೋಗಿದ್ರು. ಬಳ್ಳಾರಿ ಜೈಲಲ್ಲಿ ಚೌಕ ಸಿನಿಮಾ ಶೂಟಿಂಗ್ ಆಗಿತ್ತು. ಈ ಸಿನಿಮಾದಲ್ಲಿ ದರ್ಶನ್ ರಾಬರ್ಟ್ ಹೆಸರಿನ ಪಾತ್ರ ಮಾಡಿದ್ರು. ಅಂದು ಶೂಟಿಂಗ್ ಆಗಿ ಬಳ್ಳಾರಿ ಜೈಲು ಈಗ ಹತ್ಯೆ ಪ್ರಕರಣ ಆರೋಪ ಹೊತ್ತು ಅದೇ ಜೈಲಿಗೆ ಶಿಫ್ಟ್ ಆಗ್ತಿದ್ದಾರೆ. ಪರಪ್ಪನಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಹಿನ್ನೆಲೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಾರೆ. ರಾಜ್ಯದಲ್ಲಿ ಅತ್ಯಂತ ಹಳೆಯದಾದ ಜೈಲು ಇದಾಗಿದ್ದು 1884ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಬಳ್ಳಾರಿ ಜೈಲು ನಿರ್ಮಾಣವಾಗಿದೆ. ಬಹುತೇಕ ನಟೋರಿಯಸ್ ಹಂತಕರನ್ನ ಪೊಲೀಸರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಬಳ್ಳಾರಿ ಜೈಲಿನಲ್ಲಿ ಭೀಮಾ ತೀರದ ಹಂತಕ ಹನುಮಂತ ನಾಯಕ್, ರೇಪಿಸ್ಟ್ ಉಮೇಶ್ ರೆಡ್ಡಿ, ಡೆಡ್ಲಿ ಸೋಮ, ಸಿಂಗ್ಲಿ ವಸ್ಯ, ನಟೋರಿಯಸ್ ರೌಡಿ ಬಚಾ ಖಾನ್ ಇಲ್ಲಿದ್ರು. 500 ಕೈದಿಗಳು ಇರೋ ಬಳ್ಳಾರಿ ಜೈಲಿನಲ್ಲಿ ಸದ್ಯ 365 ಕೈದಿಗಳಿದ್ದು 80 ಸಿಸಿ ಕ್ಯಾಮೆರಾ, 9 ಡಾನ್ ಮೆಟೀರಿಯಲ್ ಹಾಲ್ ಮತ್ತು 16 ಸ್ಪೆಷಲ್ ಬ್ಯಾರಕ್ಗಳಿವೆ. ಇನ್ನು ದರ್ಶನ್ ಖೈದಿ ನಂಬರ್ 6106 ಟ್ರೆಂಡ್ ಮಾಡಿಕೊಂಡಿದ್ದವರಿಗೆ ಬಿಗ್ ಶಾಕ್ ಎದುರಾಗಿದೆ. ಪರಪ್ಪನಗ್ರಹಾರ ಸೇರಿದ ಬಳಿಕ ದರ್ಶನ್ಗೆ ಖೈದಿ ನಂಬರ್ 6106 ನೀಡಲಾಗಿತ್ತು. ಇದೀಗ ದರ್ಶನ್ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಆಗ್ತಾ ಇದ್ದು ಬಳ್ಳಾರಿ ಜೈಲು ಸೇರ್ತಿದ್ದಂತೆ ದರ್ಶನ್ ಖೈದಿ ಸಂಖ್ಯೆ 6106 ನಂಬರ್ ಬದಲಾವಣೆ ಆಗಲಿದೆ. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಶಿಫ್ಟ್ ಆಗ್ತಿದ್ದಾರೆ. ಈ ಬೆನ್ನಲ್ಲೇ ಬಳ್ಳಾರಿ ಜೈಲಲ್ಲಿದ್ದ ಮಾಜಿ ಕೈದಿ ಜಯಸಿಂಹ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಾನು 6 ವರ್ಷಗಳ ಕಾಲ ಬಳ್ಳಾರಿ ಜೈಲಲ್ಲಿದ್ದೆ. ದುಡ್ಡು ಕೊಟ್ರೆ ಬಳ್ಳಾರಿ ಜೈಲಲ್ಲಿ ರಾಜಾತಿಥ್ಯವೇ ಸಿಗುತ್ತೆ. ಆಂಡ್ರಾಯ್ಡ್ ಮೊಬೈಲ್, ಗಾಂಜಾ, ಸಿಗರೇಟ್ ಎಲ್ಲವೂ ಸಿಗುತ್ತೆ. ಜೈಲಲ್ಲಿ ಕೈದಿಗಳನ್ನ ನೋಡ್ಬೇಕಾದ್ರೂ ಲಂಚ ಕೊಡಬೇಕು. ಜೈಲು ಸಿಬ್ಬಂದಿಗೆ ಹಣ ಕೊಟ್ರೆ ಬಳ್ಳಾರಿ ಜೈಲಿನಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ. ದರ್ಶನ್ ಪರಪ್ಪನಗ್ರಹಾರ ಜೈಲ್ಗಿಂತ ಇಲ್ಲಿ ಇನ್ನೂ ಚೆನ್ನಾಗಿರ್ಬೋದು. ಬಳ್ಳಾರಿ ಜೈಲಿನಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಅಂತ ಮಾಜಿ ಕೈದಿ ಜಯಸಿಂಹ ಹೇಳಿದ್ದಾರೆ. ನಾವು ಒಳಗಡೆ ಇದ್ದಾಗ ಸರ್ ಊಟದ ವ್ಯವಸ್ಥೆ ಚೆನ್ನಾಗಿರ್ತಿದ್ದಿಲ್ಲ ಸರ್. ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಎಲ್ಲ ಗಾಂಜಾಗಳು, ಸ್ಮೋಕು, ಸಿಗರೇಟು, ಒಂದು ಕ್ಯಾಂಟೀನ್ ಅಂಗಡಿನೇ ಇದೆ ಸರ್ ಒಳಗಡೆ.
ದುಡ್ಡು ಕೊಟ್ಟವರಿಗೆ ಒಂದು ರೀತಿ ನೋಡ್ತಾರೆ, ದುಡ್ಡು ಕೊಡಿದ್ರೆ ಒಂದು ರೀತಿ ನೋಡ್ತಾರೆ ಸರ್. ಬೇರೆ ಸಣ್ಣ ಕೈದಿಗಳು ಹೋದ್ರಿಗಿನ ಊಟ ಗೀಟ ಏನು ಚೆನ್ನಾಗಿರಲ್ಲ ಸರ್. ಅಲ್ಲಿ ಬೆಂಗಳೂರು ಜೈಲಲ್ಲಿ ಗಾಂಜಾ ನ್ಯೂಸ್ ಬಂದಿಲ್ಲ ಸರ್. ಇಲ್ಲಿ ಮಾತ್ರ ಗಾಂಜಾ ಪಕ್ಕ ಸರ್, 100% ಸರ್. ಇಲ್ಲಿ ಮಾತ್ರ ಅವರೇ ತಂದು ಕೊಡ್ತೀವಿ ಸರ್. ಅವರು ದುಡ್ಡು ಕೊಟ್ಟರೆಗಿನ ಅವ್ರು ಏನು ಬೇಕಾದರೂ ತಂದು ಕೊಡ್ತಾರೆ ಸರ್. ಅಲ್ಲಿಗೆ ಬಿಂದಾಸ್ ಆಗಿರ್ಬೋದು ಸರ್. ಇಲ್ಲಿ ಬಿಂದಾಸ್, ಇಲ್ಲಿ ಮಾತ್ರಗಿನ ರಾಜದಂಗೆ ಇರ್ತಾರೆ, ಇಲ್ಲಿ ಮಾತ್ರಗಿನ. ಬಳ್ಳಾರಿ ಜೈಲಿಗೆ ದರ್ಶನ್ ಸ್ಥಳಾಂತರ ಬೆನ್ನಲ್ಲೇ ದರ್ಶನ್ ನೋಡೋಕೆ ಅಭಿಮಾನಿಗಳು ಜೈಲಿನ ಬಳಿ ಆಗಮಿಸಿದ್ದಾರೆ. ದರ್ಶನ್ ಮೇಲಿನ ಆರೋಪದ ಬಗ್ಗೆ ನಮಗೆ ಗೊತ್ತಿಲ್ಲ, ನಮ್ಮ ನೆಚ್ಚಿನ ನಟನನ್ನ ನೋಡೋಕೆ ಮಾತ್ರ ನಾವು ಬಂದಿದ್ದೀವಿ. ಸಾಮಾನ್ಯವಾಗಿ ಹೀರೋಗಳನ್ನ ನೋಡೋದಕ್ಕೆ ಬೆಂಗಳೂರಿಗೆ ಹೋಗ್ತೇವೆ, ಆದ್ರೀಗ ದರ್ಶನ್ ಬಳ್ಳಾರಿಗೆ ಬರ್ತಿದ್ದಾರೆ. ದರ್ಶನ್ ನೋಡೋಕೆ ಕಾತರರಾಗಿದ್ದೇವೆ. ದರ್ಶನ್ ನೋಡೋಕೆ ಸ್ವಲ್ಪ ಅವಕಾಶ ಸಿಕ್ಕರೆ ಸಾಕು ಅಂದಿದ್ದಾರೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ದರ್ಶನ್ ಅಭಿಮಾನಿಗಳು ಸೇರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ದರ್ಶನ್ ನೋಡೋಕೆ ಬಂದಿದ್ದಂತಹ ಅಭಿಮಾನಿಗಳನ್ನ ಪೊಲೀಸರು ಚದುರಿಸಿದ್ದಾರೆ. ಪೊಲೀಸರು ಜೈಲು ಮುಂಭಾಗ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಯುವಕರು ದಿಕ್ಕಾಪಾಲಾಗಿ ಓಡಿದ್ದಾರೆ. ದರ್ಶನ್ ನೋಡೋಕೆ ಅಭಿಮಾನಿಗಳು ವಿವಿಧ ಭಾಗದಿಂದ ಆಗಮಿಸಿದ್ರು. ಜೈಲು ಮುಂಭಾಗ ಬಳ್ಳಾರಿಯ ಗಾಂಧಿನಗರ ಠಾಣೆ ಪೊಲೀಸರು ಹೆಚ್ಚಿನ ಭದ್ರತೆ ಒದಗಿಸಿದ್ದಾರೆ. ದರ್ಶನ್ ಸರ್ ಬರ್ತಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಾಯಿತು. ಅದಕ್ಕೆ ನಾನು ನಿನ್ನೆಯಿಂದ ನೋಡೋಣ, ಅಲ್ಲಾದರೂ ನೋಡೋಕ್ಕಾಗಿಲ್ಲ, ಹೋಗೋಕ್ಕಾಗಲ್ಲ ಅಂತೇಳಿ, ಇಲ್ಲಾದರೂ ಬಂದರೆ ನೋಡೋಣ ಅಂತೇಳಿ. ಎಲ್ಲಿಂದ ಬಂದಿದ್ರಿ? ನಾವು ಬಳ್ಳಾರಿ ಫೋರ್ಟ್ ಹತ್ರ. ಜೈಲಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ಪ್ರಕರಣ ಪರಪ್ಪನಗ್ರಹಾರ ಜೈಲಲ್ಲಿರುವ ಹಂತಕ ಪಡೆಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಇಷ್ಟು ದಿನ ಪರಪ್ಪನಗ್ರಹಾರ ಜೈಲಲ್ಲಿ ಒಟ್ಟಿಗಿದ್ದ ದರ್ಶನ್ ಗ್ಯಾಂಗ್ ಈಗ ದಿಕ್ಕಾಪಾಲಾಗ್ತಿದೆ. ನಟ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗ್ತಿದ್ರೆ, ದರ್ಶನ್ ಆಪ್ತ ಸ್ಟೋನಿ ಬ್ರೂಕ್ನ ಪಬ್ ಮಾಲೀಕ A10 ವಿನಯ್ನನ್ನ ವಿಜಯಪುರದ ಕೇಂದ್ರ ಕಾರಾಗೃಹಕ್ಕೆ ಕರೆತರಲಾಗ್ತಾ ಇದೆ. ಇಲ್ಲಿ 10 ಬ್ಯಾರಕ್ಗಳಿದ್ದು 5 ಸೆಲ್ ಇದೆ. ಕಾರಾಗೃಹಕ್ಕೆ ಸಿಸಿಟಿವಿ ಕಣ್ಗಾವಲಿದ್ದು ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಕಲಬುರಗಿ ಕಾರಾಗೃಹಕ್ಕೆ ದರ್ಶನ್ ಆಪ್ತ ಮ್ಯಾನೇಜರ್ A11 ನಾಗರಾಜ್ನನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಪರಪ್ಪನಗ್ರಹಾರದಲ್ಲಿ ದರ್ಶನ್ ಕಾಫಿ ಹಿರ್ತಾ ಸಿಗರೆಟ್ ಹಿಡಿದಿದ್ದ ಫೋಟೋದಲ್ಲಿ A11 ನಾಗರಾಜ್ ಕೂಡ ಇದ್ದ. ಇದೀಗ ದರ್ಶನ್ ಬಿಟ್ಟು ಆಪ್ತ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಿದ್ದಾನೆ. ಹಂತಕ ಪಡೆಯ ಸದಸ್ಯರಾದ A12 ಲಕ್ಷ್ಮಣ್ ಹಾಗೂ A6 ಜಗದೀಶ್ರನ್ನ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಶಿವಮೊಗ್ಗ ಜೈಲಿನಲ್ಲಿ ಒಟ್ಟು 770 ಕೈದಿಗಳಿದ್ದು 450 ಸಜಾ ಕೈದಿಗಳಿದ್ದು 370 ವಿಚಾರಣಾಧೀನ ಕೈದಿಗಳಿದ್ದಾರೆ. ಪ್ರಕರಣದ ಪ್ರಮುಖ ಆರೋಪಿ A9 ಧನರಾಜ್ನನ್ನ ಧಾರವಾಡದ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಪರಪ್ಪನಗ್ರಹಾರದಿಂದ ಆರೋಪಿ ಕರೆ ತರ್ತಾ ಇರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಎಚ್ಚೆತ್ತಿದ್ದು ಹೆಚ್ಚಿನ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ. ಅನ್ಯ ಕೈದಿಗಳ ಜೊತೆಗೆ ಬ್ಯಾರಕ್ನಲ್ಲಿ ಧನರಾಜ್ನನ್ನ ಇರಿಸಲಾಗ್ತಾ ಇದೆ. ಇನ್ನುಳಿದಂತೆ ಪ್ರಕರಣದ A1 ಪವಿತ್ರ ಗೌಡ, A7 ಅನುಕುಮಾರ್, A13 ದೀಪಕ್ರನ್ನ ಪರಪ್ಪನಗ್ರಹಾರ ಜೈಲಿನಲ್ಲೇ ಇರಿಸಲಾಗಿದೆ. ಅಲ್ಲದೆ ಈ ಮೊದಲೇ A8 ರವಿಕುಮಾರ್, A15 ಕಾರ್ತಿಕ್, A16 ಕೇಶವಮೂರ್ತಿ ಹಾಗೂ A17 ನಿಖಿಲ್ ತುಮಕೂರು ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳಾಗಿದ್ದಾರೆ.